ಹಾಯ್ ಹೆಲೋ ಗುಡ್ ಈವ್ನಿಂಗ್, ಹೇಗಿದ್ದೀರಾ? ಸಂಜೆ ಆಗ್ತಾ ಬಂತು. ಸಂಜೆ ಈಗ 6 ಗಂಟೆ ಆಗ್ತಾ ಬಂತು. ಇವತ್ತು ನಾನು ನೈಟಿಗೆ ವ್ಲಾಗ್ ಮಾಡ್ತಾಯಿದ್ದೀನಿ, ಅಂದರೆ ಸಂಜೆಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸಂಜೆ ಅಂದರೆ ನನಗೆ ಇವತ್ತು ದೀಪ ಎಲ್ಲ ಹಚ್ಚಲಿಕ್ಕೆ ಉಂಟು. ಹಾಗಾಗಿ ನಾನು ನಿನ್ನೆ ರಂಗೋಲಿ ಎಲ್ಲ ಮಾಡಿದ್ದೆ ನೋಡಿ, ಅದಕ್ಕೆ ದೀಪ ಎಲ್ಲ ಹಚ್ಚಿಡ್ಲಿಕ್ಕೆ ಉಂಟು. ಅದನ್ನು ನಾನು ರಾತ್ರಿ ತೆಗೆದರೆ ಚಂದ ಅಂತ ಹೇಳಿ ನಾನು ಇದನ್ನು ಸಂಜೆ ವ್ಲಾಗಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಎಲ್ಲರೂ ಬ್ಯುಸಿಯಾಗಿದ್ದಾರೆ ಅಂತ ಕಾಣುತ್ತೆ. ಎಲ್ಲರ ಮನೆಯಲ್ಲಿ ಈಗ ದೀಪಾವಳಿ ಹಬ್ಬದ ತುಂಬ ತಯಾರಿ ನಡೆಯುತ್ತಿರಬೇಕು. ಇವತ್ತು ನಾನು ಸಿಂಪಲಾಗಿ ಮೇಕಪ್ ಮಾಡಿ ಸೀರೆ ಎಲ್ಲ ಉಡ್ತಾ ಇದ್ದೀನಿ. ಅದನ್ನು ನೀವು ಈಗ ನನ್ನನ್ನು ಈ ಬ್ಲಾಗಲ್ಲಿ ನೀವು ನೋಡ್ಬೋದು. ನಾನು ಯಾವ ಥರ ಸಿಂಪಲಾಗಿ ಮೇಕಪ್ ಮಾಡ್ತೀನಂತ ನೋಡಿ. ಆಮೇಲೆ ತುಂಬ ಓವರಾಗಿ ಮೇಕಪ್ ಮಾಡೋದಿಲ್ಲ, ನನಗೆ ಎಷ್ಟು ಸಹ ಇಲ್ಲ, ನಾನು ಯಾವಾಗಲೂ ಮೇಕಪ್ ಮಾಡೋದೇ ಇಲ್ಲ. ಆದರೂ ಕೆಲವೊಮ್ಮೆ ಹೊರಗೆ ಹೋಗುವಾಗ ಅಥವಾ ಫಂಕ್ಷನಿಗೆ ಹೋಗುವಾಗ ನಾನು ಯಾವ ಥರ ಸಿಂಪಲ್ ಮೇಕಪ್ ಮಾಡ್ತೀನಿ ಅಂತ ಹೇಳಿ ಇವತ್ತು ನಾನು ತೋರಿಸ್ತೀನಿ. ಎಷ್ಟು ಹೇಳಿದರೂ ಹುಡುಗಿಯರಿಗೆ ಸಿಂಪಲ್ ಮೇಕಪ್ಪೇ ಚೆಂದ. ಸೀರೆ ಉಟ್ಟು ಹೂ ಮುಡಿದು ಅದೇ ಚೆಂದ ಅಂತ ಕಾಣುತ್ತೆ ನನಗೆ. ನೋಡಿ, ನಾನು ನಿಮಗೆ ತೋರಿಸ್ತೀನಿ ಇವತ್ತು ನಾನು ಯಾವ ಥರ ಮೇಕಪ್ ಮಾಡ್ತೀನಿ ಅಂತ ಹೇಳಿ. ಹಾಗೂ ನನ್ನ ಕೆಲವು ವ್ಯೂವರ್ಸ್ ಇದ್ದಾರೆ. ವ್ಯೂವರ್ಸ್ ಅಂತ ಹೇಳೋದಿಲ್ಲ, ಈಗ ನಾನು ಅವರನ್ನೆಲ್ಲರೂ, ನೀವು ನನ್ನ ಫ್ರೆಂಡ್ಸೇ. ಈಗ ಯಾರು ನೀವು ನೋಡ್ತೀರಿ, ಯಾರು ನೀವು ಕಮೆಂಟ್ ಮಾಡ್ತೀರಿ, ಯಾರು ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ, ಎಲ್ಲರೂ ನನ್ನ ಫ್ರೆಂಡ್ಗಳೇ ನೀವು. ಹಾಗಾಗಿ ನನ್ನ ಫ್ರೆಂಡ್ಗಳಿಗೆ ನಾನು ಹೇಳ್ತೀನಿ. ಫಸ್ಟಾಗಿ ಫೋಜಿಯಾ, ನನ್ನ ಫ್ರೆಂಡ್ ಇದ್ದಾರೆ ಫೋಜಿಯಾ ಅಂತ, ಅವರಿಗೆ ಹೇಳ್ತಾ ಇದ್ದೀನಿ. ಅವರ ಮಗಳು ದಿಯಾ ಅಂತ ಹೇಳಿ, 5 ವರ್ಷ ಅವಳಿಗೆ. ಹಾಯ್ ಪುಟ್ಟ ದಿಯಾ, ಹೇಗಿದ್ದೀಯಾ? ಹಾಗೂ ಚೆನ್ನಾಗಿ ಕಲಿ, ಅಮ್ಮನ ಮಾತು ಕೇಳು, ಚೆನ್ನಾಗಿ ಕಲಿತು, ಒಂದು ಹೆಣ್ಣು ಮಗು ಚೆನ್ನಾಗಿ ಕಲಿತು ತುಂಬ ಮುಂದೆ ಬಂದರೆ ನಮ್ಮ ದೇಶಕ್ಕೆ ತುಂಬ ಹೆಮ್ಮೆಯ ವಿಚಾರ. ಹಾಗಾಗಿ ನೀನು ಚೆನ್ನಾಗಿ ಕಲಿಬೇಕು. ಹಾಗೂ ಅಮ್ಮ ಅಪ್ಪನ ಮಾತು ಚೆನ್ನಾಗಿ ಕೇಳಬೇಕು. ಹಾಗೂ ಅವರ ಹೆಸರಿಗೆ ನೀನು ಗೌರವ ತರಬೇಕು. ಐ ಲವ್ ಯು ದಿಯಾ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಹಾಗೂ ನನ್ನ ಇನ್ನೂ 2 ಫ್ರೆಂಡ್ ಇದ್ದಾರೆ, ಸವಿತಾ ಅಂತ ಹೇಳಿ, ಅವರಿಗೂ ನನ್ನಿಂದ ಹಾಯ್ ಸವಿತಾ ಅವರೇ. ಹಾಗೂ ಸುನೀತಾ ರಂಜಿತ್ ಅವರೇ, ನಿಮಗೂ ಹಾಯ್. ಹೇಗಿದ್ದೀರಾ ಹೇಳಿ, ಕಮೆಂಟ್ ಮಾಡಿ ಹೇಳಿ ನನಗೆ ನೀವೆಲ್ಲರೂ ಹೇಗಿದ್ದೀರಾ ಅಂತ ಹೇಳಿ. ಹಾಯ್ ಸವಿತಾ ಅವರೇ, ಹಾಯ್ ಸುನೀತಾ ಅವರೇ. ಹಾಗೂ ದಿಯಾ ಪುಟ್ಟ, ನಿನಗೂ ಹಾಯ್. ಓಕೆ, ನಾನು ನಿನ್ನೆ ತೋರಣವನ್ನು ಮಾಡಿದ್ದೆ. ಅದನ್ನು ನಾನು ಯಾವ ಥರ ಹಾಕಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ಹೋಗುವ. ಓಕೆ, ತೋರಣವನ್ನು ನೋಡಿದ್ರಲ್ಲ. ಈಗ ನಾನು ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಗೊತ್ತುಂಟು ಹೆಂಗಸರಿಗೆ ರೆಡಿ ಆಗಲಿಕ್ಕೆ ಎಷ್ಟು ಗಂಟೆ ಬೇಕಂತ ಹೇಳಿ. ನಾನೀಗ ಸ್ಟಾರ್ಟ್ ಮಾಡ್ತೀನಿ ರೆಡಿ ಆಗಲಿಕ್ಕೆ. ನೋಡಿ, ನೀವು ಬನ್ನಿ ನನ್ನ ಜೊತೆ. ನಾನು ಏನೆಲ್ಲ ಯೂಸ್ ಮಾಡ್ತೀನಿ. ತುಂಬ ಒಳ್ಳೆ ಮೇಕಪ್ ನನಗೆ ಬರೋದಿಲ್ಲ, ಆದರೂ ಸಿಂಪಲ್ಲಾಗಿ ಮೇಕಪ್ ಮಾಡಲಿಕ್ಕೆ ನನಗೆ ಬರುತ್ತೆ. ಅದನ್ನೇ ನಾನು ನಿಮಗೆ ತೋರಿಸ್ತೀನಿ. ಯಾರಿಗೆ ಸಿಂಪಲ್ಲಾಗಿ ಮೇಕಪ್ ಇಷ್ಟ ನೋಡಿ, ಅವರಿಗೆ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು ನನ್ನ ಇವತ್ತಿನ ಲುಕ್ಕು. ಓಕೆ, ಬನ್ನಿ ಹೋಗುವ. ಸಿಂಪಲಾಗಿ ಮೇಕಪ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಫಸ್ಟಿಗೆ ಮುಖವನ್ನು ಚೆನ್ನಾಗಿ ತೊಳೆದು ಬಂದು ಚೆನ್ನಾಗಿ ಒರೆಸಿ ಮುಖ, ಆಮೇಲೆ ಏನು ಮಾಯಿಶ್ಚರೈಸರ್ ಏನಿದ್ರೂ ಅಪ್ಲೈ ಮಾಡಬೇಕು. ಈಗ ನಾನು ಫಸ್ಟಿಗೆ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತುಂಟು ನಾನು ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ ಅಂತೇಳಿ. ಓಕೆ, ಮಾಯಿಶ್ಚರೈಸ್ ಆದಮೇಲೆ ನಾನು ಫೌಂಡೇಶನ್ ಕ್ರೀಮನ್ನು ಹಾಕ್ತಾ ಇದ್ದೀನಿ. ಫೌಂಡೇಶನ್ ಕ್ರೀಮ್ ನಾನು ಡ್ಯಾಸ್ಲರ್ ಅವರದ್ದು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಅಂತ ಹೇಳಿ. ಸ್ಪ್ರೇಯಲ್ಲಿ ಇರೋದು ಇದು ಲಿಕ್ವಿಡ್. ಎಷ್ಟು ಸ್ವಲ್ಪ ಹಾಕಿದೆ ನೋಡಿ. ಕೈಯಲ್ಲೂ ಬೇಕಿದ್ರೆ ಮಾಡ್ಬೋದು, ಅಥವಾ ಸ್ಪಾಂಜಲ್ಲಿ ಸಹ ಬೇಕಿದ್ರೆ ನೀವು ಮಾಡ್ಬೋದು. ನಾನು ಕೈಯಲ್ಲೇ ಮಾಡ್ತಿದ್ದೆ, ನನ್ನ ಕೈಯಲ್ಲೇ ಹೆಚ್ಚಾಗಿ ಸರಿಯಾಗೋದು. ಸ್ವಲ್ಪ ಹಾಕಿದರೆ ಸಾಕು, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ನೀವು ಬೇಕಿದ್ರೆ ಈ ಥರ ಸ್ಪಾಂಜಲ್ಲಿ ಈ ಥರ ಇದನ್ನು ಯೂಸ್ ಮಾಡ್ಬೋದು. ಫೌಂಡೇಶನ್ ಹಾಕಿದ ತಕ್ಷಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮುಖಕ್ಕೆ ಅಪ್ಲೈ ಮಾಡಿಬಿಡಿ. ಇದು ತುಂಬ ಲೇಟ್ ಮಾಡಬೇಡಿ, ಇದರಿಂದ ಇದು ಡ್ರೈ ಆಗ್ತದೆ.
ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಕಲರ್ ಸೂಟ್ ಆಗುತ್ತೆ ಅಂತ ನೋಡಿ ಆಮೇಲೆ ತೊಗೊಳ್ಳಿ. ಇಲ್ಲದ್ರೆ ನಿಮ್ಮ ಕೈ ಕಾಲು ಅಥವಾ ಕುತ್ತಿಗೆ ಕಲರ್ ಬೇರೆ ಆಗುತ್ತೆ ಅಥವಾ ಮುಖದ ಕಲರ್ ಬೇರೆ ಕಾಣುತ್ತೆ. ನೋಡಿ ನಾನು ಎಷ್ಟು ಸ್ವಲ್ಪ ಹಾಕಿದೆ, ನಾನು ತೋರಿಸಿದೆ ನಿಮಗೆ. ನೋಡಿ ಎಷ್ಟು ಡಿಫ್ರೆಂಟ್ ಕಾಣ್ತಾ ಉಂಟು ನೋಡಿ. ಓಕೆ, ನಾನೀಗ ಐ ಶ್ಯಾಡೋ ಮಾಡ್ತಾ ಇದ್ದೀನಿ. ಹೈಗೆ ಇಲ್ಲಿ ಕಲರ್ ಕೊಡ್ತಾ ಇದ್ದೀನಿ. ನನ್ನ ಹತ್ರ ಆ್ಯಕ್ಟಿವ್ ಕಾಸ್ಮೆಟಿಕ್ ಅಂತ ಒಂದು ಉಂಟು ಮೇಕಪ್ ಸೆಟ್. ಇದರಿಂದ ನಾನು ನನ್ನ ಐಗೆ ಕಲರ್ ಕೊಡ್ತಾ ಇದ್ದೀನಿ. ಇದರಲ್ಲಿ ತುಂಬ ಶೇಡ್ಸ್ ಇದೆ. ನಾನು ಈ ಶೇಡ್ಸನ್ನು ಉಪಯೋಗಿಸ್ತಾ ಇದ್ದೀನಿ. ನನಗೆ ಜಾಸ್ತಿ ಮೇಕಪ್ ಇಷ್ಟ ಇಲ್ಲ, ನಾನು ಲೈಟಲ್ಲಿ ಮಾಡ್ತಾ ಇದ್ದೀನಿ. ಯಾರಿಗೆ ಲೈಟಲ್ಲಿ ಇಷ್ಟ ಉಂಟು ಅವರು ನನ್ನನ್ನು ಫಾಲೋ ಮಾಡ್ಬೋದು. ಐಲೈನರ್ ಹಾಕ್ತಾ ಇದ್ದೀನಿ. ನಾನು ಕನ್ನಡಿ ನೋಡಿದೆ, ಸೀದಾ ಇದರಲ್ಲೇ ಹಾಕ್ತೀನಿ. ಸ್ವಲ್ಪ ಮಿಸ್ಟೇಕ್ ಎಲ್ಲ ಮೇಕಪ್ ಆಯಿತು, ಇಷ್ಟೇ ಸಾಕು. ಈಗ ತುಂಬ ಓವರ್ ಮೇಕಪ್ ಮಾಡಿ ಈಗ ಯಾರು ಅಷ್ಟು ಹೋಗೋದಿಲ್ಲ. ಈಗ ಸಣ್ಣ ಸಣ್ಣ ಫಂಕ್ಷನಿಗೆಲ್ಲ ತುಂಬ ಓವರ್ ಮೇಕಪ್ ಮಾಡಿ ಹೋಗಲಿಕ್ಕೆ ಆಗೋದಿಲ್ಲ ನಮಗೆ. ನೋಡಿ, ಇಷ್ಟು ಮೇಕಪ್ ಇದ್ದರೆ ಸಾಕು. ಒಂದು ಐಲೈನರ್, ಒಂದು ಲಿಪ್ಸ್ಟಿಕ್, ಒಂದು ಫೌಂಡೇಶನ್, ಒಂದು ಐಬ್ರೋ, ಇಷ್ಟು ಮಾಡಿದರೆ ಸಾಕು. ಬೇರೆ ಏನು ಎಕ್ಸ್ಟ್ರಾ ಹೈಲೈಟರ್ ಎಲ್ಲ ಬೇಕಂತ ಇಲ್ಲ. ಆದರೂ ನಿಮ್ಗೆ ಏನಾದರೂ ಹೈಲೈಟಿಂಗ್ ಎಲ್ಲ ಬೇಕಿದ್ದರೆ ನೀವು ನೋಸಲ್ಲಿ ಈ ಥರ ಹೈಲೈಟಿಂಗ್ ಮಾಡ್ಬೋದು. ಮತ್ತು ಲಿಪ್ಸ್ ಮೇಲೆ ಮತ್ತು ಚೀಕ್ಸಲ್ಲಿ ಹೀಗೆ ಹೈಲೈಟಿಂಗ್ ಅಂತ ಹೇಳಿ ಮಾಡ್ಬೋದು. ನಾನು ಮಾಡ್ತಾ ಇಲ್ಲ, ಏನು ಸಹ, ಇಷ್ಟು ಸಾಕು. ಈಗ ಬಿಂದಿ ಹಾಕ್ತಾ ಇದ್ದೀನಿ. ನಾನು ಇವತ್ತು ಬ್ಲ್ಯಾಕ್ ಕಲರ್ ಹಾಕ್ತಾ ಇದ್ದೀನಿ. ನಾನು ಮೊಬೈಲ್ ಕ್ಯಾಮ್ರಾದಲ್ಲಿ ಮಾಡೋದರಿಂದ ಸ್ವಲ್ಪ ಇದಾಗುತ್ತೆ. ನಾರ್ಮಲ್ ಮಿರರಲ್ಲಿ ಮಾಡಿದರೆ ಚೆನ್ನಾಗಿ ಕಾಣುತ್ತೆ. ಟ್ರೈ ಮಾಡಿ. ಸಿಂಪಲ್ ಮೇಕಪ್ ಮಾಡಬೇಕು. ತುಂಬ ಹೈಲೈಟರ್ ಅದೆಲ್ಲ ಹಾಕಿದರೆ ತುಂಬ ಕಪ್ಪು ಕಾಣುತ್ತೆ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಮುಖ ಕಪ್ಪು ಆಗುತ್ತೆ. ನಾನೀಗ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ದೀನಿ. ಹೇರ್ ಸ್ಟ್ರೈಟ್ನರ್ ತುಂಬ ವಿಧದಲ್ಲಿ ಮಾಡ್ಬೋದು, ಆದರೆ ನಾನೀಗ ಅರ್ಜೆಂಟಲ್ಲಿ ಮಾಡ್ತೀನಿ. ಇನ್ನೊಮ್ಮೆ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ ಸರಿಯಾಗಿ ಹೇರ್ ಸ್ಟ್ರೈಟ್ನಿಂಗ್ ಯಾವ ರೀತಿಯಲ್ಲಿ ಮಾಡೋದಂತ ಹೇಳಿ. ಇವತ್ತು ನಾನೀಗ ಮೇಲಿಂದ ಮೇಲೆ ಮಾಡ್ತಾ ಇದ್ದೀನಿ. ನಾನು ಹೇರ್ ಪ್ರೊಟೆಕ್ಟಿವ್ ಸ್ಪ್ರೇಯನ್ನು ಉಪಯೋಗಿಸ್ತೀನಿ. ಇದು ನಾವು ಹೀಟ್ನಿಂದ ನಮ್ಮನ್ನು ತಡೆಯುತ್ತೆ. ನಮ್ಮ ಕೂದಲನ್ನು ನಾವು ಹೀಟ್ ಮಾಡ್ತೀವಿ ನೋಡಿ. ಈಗ ಸ್ಟ್ರೈಟ್ನರ್ ಮಾಡುವಾಗ ನಾವು ಸ್ಟ್ರೈಟ್ನಿಂಗನ್ನು ಹೀಟ್ ಮಾಡ್ತೀವಲ್ಲ, ಅದನ್ನು ಇದು ತಡೆಯುತ್ತೆ ನೋಡಿ. ಈ ಸ್ಪ್ರೇಯನ್ನು ಸ್ವಲ್ಪ ದೂರದಿಂದಲೇ ಹಾಕಬೇಕು, ನಾವು ತುಂಬ ಹತ್ತಿರದಿಂದ ಹಾಕಬಾರ್ದು. ಓಕೆ, ಈಗ ನಾನು ಹೇರ್ ಸ್ಟ್ರೈಟ್ನಿಂಗ್ ತೋರಿಸ್ತೀನಿ. ನಾನು ಸ್ವಲ್ಪನೇ ಕೂದಲನ್ನು ಈ ಥರ ತೆಗೆದು ಹೇರ್ ಸ್ಟ್ರೈಟ್ ಮಾಡ್ತಾ ಇದ್ದೀನಿ. ಅರ್ಜೆಂಟಲ್ಲಿ ಮಾಡೋದಾದರೆ ನಾನು ಇದೇ ಥರ ಮಾಡೋದು, ಕಟ್ಟಿ ಎಲ್ಲ ಹೀಗೆ ಕಟ್ಟಿ ಹಾಕಿ ಕ್ಲಿಪ್ ಹಾಕಿ ಎಲ್ಲ ಮಾಡ್ಬೋದು. ನಾನು ಸ್ವಲ್ಪ ಅರ್ಜೆಂಟಲ್ಲಿರುವಾಗ ಯಾವಾಗಲೂ ಇದೇ ರೀತಿ ಮಾಡೋದು ನಾನು ಇವತ್ತು ಸಹ ನಿಮಗೆ ತೋರಿಸ್ತೀನಿ.
ಬಿಸಿಯಾಗಿರುತ್ತೆ, ತುಂಬ ಜಾಗ್ರತೆ, ತುಂಬ ಮೇಲಿಂದ ಅಥವಾ ಕಿವಿಗಳ ಹತ್ರ ಸ್ವಲ್ಪ ತೊಗೊಂಡು ಹೋಗುವಾಗ ಜಾಗ್ರತೆ ಮಾಡಿ ಫಸ್ಟ್ ಟೈಮ್ ಯೂಸ್ ಮಾಡುವವರು. ಸ್ವಲ್ಪನೇ ಕೂದಲು ತಗೊಂಡು ಈ ರೀತಿ ಮಾಡಿದರೆ ಆಯಿತು. ನನಗೆ ಫುಲ್ ಹೇರ್ ಸ್ಟ್ರೈಟಿಂಗ್ ಮಾಡ್ತಾ ಇಲ್ಲ, ಇನ್ನೊಮ್ಮೆ ನಿಮ್ಗೆ ಖಂಡಿತವಾಗ್ಲೂ ನಾನು ತೋರಿಸ್ತೀನಿ. ಅರ್ಜೆಂಟಲ್ಲಿ ಪಾರ್ಟಿಗೆಲ್ಲ ಹೋಗುವಾಗ ಮನೇಲಿ ಹೇರ್ ಸ್ಟ್ರೈಟ್ನರ್ ಇದ್ದರೆ ಬೇಗನೆ ನಾವು ಮಾಡ್ಬೋದು. ಸೆಲೂನಿಗೆ ಹೋಗಿ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಮಾಡಬೇಕಂತ ಏನಿಲ್ಲ. ಓಕೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಇದು ನನಗೆ ತುಂಬ ಹೇರ್ ಸ್ಟ್ರೈಟ್ ಮಾಡೋದು ಇಷ್ಟ ಇಲ್ಲ, ನಾನು ಸ್ವಲ್ಪ ಮೇಲಿಂದ ಮೇಲೆ ಮಾಡೋದು. ತುಂಬ ಹೇರ್ ಸ್ಟ್ರೈಟ್ ಮಾಡಿದರೆ ತುಂಬ ಗಲೀಜು ಕಾಣುತ್ತೆ, ಕೂದಲು ಸಹ ಸ್ವಲ್ಪ ಕಾಣುತ್ತೆ. ನಾನು ಹೀಗೆ ಮೇಲಿಂದ ಮೇಲೆ ಯಾವಾಗಲೂ ಸ್ವಲ್ಪನೇ ಮಾಡೋದು. ಇದಕ್ಕಿಂತ ಜಾಸ್ತಿ ನಾನು ಸ್ಟ್ರೈಟ್ ಮಾಡೋದಿಲ್ಲ, ಕೂದಲು ಗಲೀಜು ಕಾಣುತ್ತೆ ತುಂಬ ಸ್ಟ್ರೈಟ್ ಮಾಡಿದರೆ. ನೋಡಿ ಇಷ್ಟೇ ಸಾಕು ಸ್ಟ್ರೈಟ್ ಮಾಡಿದರೆ. ಎಲ್ಲಿ ತುಂಬ ಕರ್ಲಿ ಆಗಿರುತ್ತೆ ಅಲ್ಲಿ ಸ್ಟ್ರೈಟ್ ಮಾಡಿದರೆ ಸಾಕು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಪ್ಯಾಂಟಿನ್ ನಿಮಗೆ ಶ್ಯಾಂಪೂವನ್ನು ತೋರಿಸಿದ್ದೀನಿ, ಲಾಂಗ್ ಲಾಸ್ಟಿಂಗ್ ಬ್ಲ್ಯಾಕ್ ಅಂತೇಳಿ ಶ್ಯಾಂಪು ನಾನು ಮೊನ್ನೆ ತಂದು ಉಪಯೋಗಿಸ್ತಿದ್ದೇನೆ. ತುಂಬ ಚೆನ್ನಾಗಿದೆ, ತುಂಬ ಶೈನಿಂಗ್ ಬರ್ತಾ ಉಂಟು ಕೂದಲು, ನೀವು ನೋಡ್ಬೋದು ತುಂಬಾ ಶೈನಿಂಗ್ ಉಂಟು ಕೂದಲು. ಯಾರಿಗಾದರೂ ಯೂಸ್ ಮಾಡಲಿಕ್ಕಿದ್ರೆ ಅದನ್ನು ಯೂಸ್ ಮಾಡಿ, ಏನು ತುಂಬ ಒಳ್ಳೆಯದುಂಟು. ನಿಮಗೆ ಗೊತ್ತುಂಟು, ನಾನು 2-3 ಸಲ ಯೂಸ್ ಮಾಡಿ ಆದಮೇಲೆ ನಿಮಗೆ ಹೇಳೋದಂತ ಹೇಳಿ. ನಾನು ಯೂಸ್ ಮಾಡಿ ಆದಮೇಲೆ ನಿಮಗೆ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಉಂಟು, ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು. ಓಕೆ, ನಾನೀಗ ಕೂದಲೆಲ್ಲ ಬಾಚಿ ಎಲ್ಲ ರೆಡಿಯಾಗಿ ಇನ್ನು ನಿಮ್ಮ ಮುಂದೆ ಬರ್ತೀನಿ. ಅಷ್ಟು ತನಕ ಕಾಯ್ತಾ ಇರಿ. First things first, I'ma say all the words inside my head. I'm fired up and tired of the way that things have been. Oh, ooh, the way that things have been. Oh, ooh. Second thing second, don't you tell me what you think that I can be. I'm the one at the same, I'm the master of my sea. Oh, ooh, the master of my sea. Oh, my soul into the masses, write down my poems for the few that looked. ಹೆಲೋ, ನೋಡಿ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಲೈಟಿಂಗ್ ಎಲ್ಲ ಮಾಡಿದ್ದೀವಿ ನಾವು. ಕತ್ಲೆಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾನೊಮ್ಮೆ ನಿಮಗೆ ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಲೈಟ್ ತೆಗೆದು ತೋರಿಸ್ತೀನಿ. ಫುಲ್ ಲೈಟಿಂಗ್ ಮಾಡಿದ್ದೀವಿ. ಹಾಗೂ ನಾನೀಗ ರಂಗೋಲಿಗೆ ದೀಪವನ್ನು ಹಚ್ತಾ ಇದ್ದೀನಿ. ಬನ್ನಿ ಹೋಗುವ. ಓಕೆ, ನೋಡಿದ್ರಲ್ಲ ನಾನು ಮಾಡಿದ ರಂಗೋಲಿ ಯಾವ ಥರ ಇದೆ ಅಂತ ಹೇಳಿ. ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು. ನನಗೆ ತುಂಬ ಇಷ್ಟ ರಂಗೋಲಿ ಮಾಡೋದೆಲ್ಲ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಓಕೆ, ದೀಪಗಳ ಹಬ್ಬ, ದೀಪಾವಳಿ ಹಬ್ಬ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳು. ಯಾರೆಲ್ಲ ನಾನು ನೋಡ್ತಿದ್ದೀರಾ, ಯಾರ ಮನೆಯಲ್ಲಿ ತುಂಬ ಸ್ವೀಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ನಮಗೆ ಕಳಿಸಿಕೊಡಿ ನೀವು ಸ್ವೀಟನ್ನು. ಓಕೆ, ತುಂಬ ಪಟಾಕಿ ಹೊಡೆದು ಪೊಲ್ಯೂಷನ್ ಮಾಡೋಕ್ಕೆ ಹೋಗಬೇಡಿ. ಲೈಟಾಗಿ ಮಕ್ಕಳಿಗೆ ಸ್ವಲ್ಪ ಎಷ್ಟು ಜಾಗ್ರತೆಯಿಂದ ನೀವು ಪಟಾಕಿ ಕೊಡ್ತೀರ ಅಷ್ಟು ಒಳ್ಳೆಯದು. ಸಣ್ಣ ಸಣ್ಣದಾಗಿ ಕೊಟ್ಬಿಡಿ. ಹಾಗೂ ದೀಪವನ್ನು ಎಲ್ಲ ತಗೊಳ್ಳುವಾಗ ಸಣ್ಣ ಅಂಗಡಿಗಳಲ್ಲಿ ತಗೊಳ್ಳಿ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ತಗೊಳ್ಳಿಕ್ಕೆ ಹೋಗಬೇಡಿ. ಯಾಕೆಂದರೆ ಸಣ್ಣ ಅಂಗಡಿಗಳಲ್ಲಿ ಸಣ್ಣ ಬೀದಿ ಬದಿ ವ್ಯಾಪಾರ ಮಾಡ್ತಾರೆ ನೋಡಿ, ಅವರಿಗೆ ಹೆಲ್ಪ್ ಮಾಡಿ.
ನಾನು ಇವತ್ತು ತುಂಬ ಮಕ್ಕಳನ್ನು ನೋಡಿದೆ, ಬೀದಿ ಬದಿಯಲ್ಲಿ ಸಣ್ಣ ಸಣ್ಣ ದೀಪವನ್ನು ಇಟ್ಟು ವ್ಯಾಪಾರ ಮಾಡ್ತಾಯಿದ್ರು. ತುಂಬ ಬೇಜಾರಾಯಿತು. ಮಕ್ಕಳು ಇದೇ ಟೈಮಲ್ಲಿ ಅವರಿಗೆ ಸ್ವಲ್ಪ ಈಗ ಸಿಗುವುದು ವ್ಯಾಪಾರ ಮಾಡಲಿಕ್ಕೆ ದೀಪಾವಳಿ ಹಬ್ಬದ ಟೈಮಲ್ಲಿ ಮಾತ್ರ. ಹಾಗಾಗಿ ಪ್ಲೀಸ್ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ಮಕ್ಕಳೆಲ್ಲ ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ಓಕೆ, ನಿಮಗೆ ಎಲ್ಲರಿಗೂ ಖುಷಿ ಆಗಿರ್ಬೋದು, ಸಂತೋಷ ಆಗಿರ್ಬೋದು. ಓಕೆ, ನಾನು ಈ ವ್ಲಾಗನ್ನು ಇಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೀನಿ. ದೀಪಾವಳಿ ಹಬ್ಬದ ಶುಭಾಶಯಗಳು ಇನ್ನೊಮ್ಮೆ ನಿಮಗೆಲ್ಲರಿಗೂ. ಟೇಕ್ ಕೇರ್, ಬಾಯ್ ಬಾಯ್.